ಸುಂದರವಾಗಿ ಒಳಲ್ದೋ ಶಿವನೇ. ಮೋದಿದ ತಕ್ಷಣ ಭಂಗಿ ಬದಲಾಗೋಯ್ತಲ್ಲ. ಬೆಳಗಾಯ್ತು ಹೇಳಮ್ಮ. ಇದು ಮೈಕಾ ಕೂಗುದ್ರೆ ಇದೊಳೋ ದೇಹ ಅಲ್ಲ, ಇದಕ್ಕೆ ಬೇರೆ ವ್ಯವಹಾರ ಮಾಡ್ಬೇಕು. ಅಮ್ಮಣ್ಣಿ, ಕಾಲ್ ಕಿಸ್ಕೊಂಡ್ ಮನ್ಕೊಳಕ್ಕೆ ಇದು ನಿಮ್ ಬಂಗ್ಲೆ ಮನೆ ಅಲ್ಲ, ಹಳ್ಳಿ. ಇಲ್ಲಿ ದುಡ್ದು ಕೆಲಸ ಮಾಡಿದ್ರೇನೆ ಜೀವನ, ಇಲ್ಲೇ ನಡೆಯೋದಿಲ್ಲ. ಬಾ. ನಾನ್ ಕೆಲಸ ಮಾಡ್ಬೇಕಾ? ನನಗೇನು ಅಂತ ಗ್ರಹಚಾರ ಕೆಟ್ಟಿಲ್ಲ. ನಿನಗೂ ನಿನ್ ಚೆಲುವಿಗೂ ಬಿಟ್ಟಿ ಊಟ ಆಗಕ್ಕೆ ನಮಗೂ ತಲೆ ಕೆಟ್ಟಿಲ್ಲ. ರೀ ಸ್ವಾಮಿ, ನೀವೇನ್ ಬಿಟ್ಟಿ ಊಟ ಹಾಕ್ಬೇಡಿ. ಇವ್ರದ್ದು ನಮ್ದು ಬೋರ್ಡಿಂಗು ಲ್ಯಾಂಡಿಂಗು ಫೈನಲ್ ಬಿಲ್ ಹಾಕಿಟ್ಟಿರಿ. ನಮ್ ಮೇಡಮ್ದು ಪ್ರಾಪರ್ಟಿ ಕೈಗೆ ಬಂದ ತಕ್ಷಣ ನಿಮ್ ಬಿಲ್ ಸೆಟ್ಲ್ ಮಾಡ್ಬಿಡ್ತೀವಿ. ಓತಿಕತ್ತಾ ಇದನ್ನ ಹಿಡ್ಕೊ, ಮುಂದಕ್ಕೆ ಬೇಕಾಗ್ತದೆ. ನಾನು ಹೋಟ್ಲನ್ನ ಇಟ್ಟಿಲ್ಲ ನಿಮಗೆ ಸಾಲ ಕೊಡಕ್ಕೆ. ಇಲ್ಲಿ ಮೈ ಬಗ್ಸ್ ದುಡಿದ್ರೇನೆ ಊಟಕ್ಕೊಂದೆರಡು ಜಾಗ ಸಿಕ್ಕದು. ಹಂಗಂತೀಯ? ನೀನ್ ಬಿಟ್ಟಿ ಊಟ ಹಾಕೋದು ಬೇಡ, ನಾವ್ ನಿನಗ್ ತೊಂದ್ರೆನೂ ಕೊಡೋಲ್ಲ, ಹೊರಟೋಗ್ತೀವಿ. ನೀ ನಮ್ ಜೊತೆ ಬಂದು ಒಂದೇ ಒಂದ್ ಸೈನ್ ಹಾಕು ಸಾಕು. ಇದೊಂದ್ ಮಾತು ಬಿಟ್ರೆ ನಿನ್ ಬಾಯಿನಲ್ಲಿ ಬೇರೆ ಏನು ಬರಲ್ಲ. ಆಯ್ತು ಬಿಡು, ನಾನ್ ಬಂದ್ ಸೈನ್ ಹಾಕ್ತೀನಿ. ಆದ್ರೆ ನಾನ್ ಸೈನ್ ಹಾಕ್ಬೇಕು ಅಂದ್ರೆ ಒಂದು ಷರತ್ತು. ಮಧ್ಯ ಇನ್ನೇನೋ ಫಿಟ್ಟಿಂಗ್ ಇಡ್ತಾ ಇದೆಯಲ್ಲಣ್ಣ. ಇದು ನಿನ್ ಸಂಬಂಧ ಅಲ್ದಿರೋ ವಿಚಾರ. ಅಡ್ಪ ಮುಚ್ಕೊಂತ್ಯಾ? ಏನ್ ಮಾಡ್ಬೇಕು? ಟೆಲ್ ಮಿ. ನಿನ್ ಜಾಗದಲ್ಲಿ ನಾನು ಹೆಂಗ್ ನಿನ್ ಗಂಡನ್ ತರ ನಾಟಕ ಆಡ್ದೆ, ನನ್ನ ಜಾಗದಲ್ಲಿ ನಿನ್ನ ಹೆಂಡತಿ ತರ ನಾಟಕ ಆಡ್ಬೇಕು. ವಾಟ್ ಯು ಮೀನ್? ನೀನು ಇಲ್ಲ, ಬದ್ನೆಕಾಯಿ ಸಾರು ಇಲ್ಲ. ನಾನ್ ಹೇಳ್ದಂಗ್ ನೀನ್ ಮಾಡಿದ್ರೇನೆ ನಾನ್ ಬಂದ್ ಸೈನ್ ಹಾಕೋದು. ಸರಿ, ನಾನು ಕೆಲಸ ಮಾಡ್ತೀನಿ. ಮೇಡಮ್, ನೀವು ಕೆಲಸ ಮಾಡ್ತೀರಾ? ಹೆಣ್ಣು ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಒಂದ್ ಹೆಣ್ಣು ಏರೋಪ್ಲೇನ್ ಓಡಿಸ್ಲಿಲ್ವಾ? ತನ್ನ ರಾಜನ ಉಳ್ಸಕ್ಕೋಸ್ಕರ ಕತ್ತಿ ಹಿಡಿದು ಕಾಳ್ಗ ಮಾಡ್ಲಿಲ್ವಾ? ಪ್ರಧಾನಿಯಾಗಿ ದೇಶನ ಆಳ್ಲಿಲ್ವಾ? ಪ್ರತಿಯೊಂದು ಹೆಜ್ಜೆನಲ್ಲೂ ಹೆಣ್ಣು ಮುಂದಿರ್ಬೇಕಾದ್ರೆ ಆಫ್ಟರ್ ಆಲ್ ಇವನೇ ಹೇಳಿದ ಕೆಲ್ಸನ ಮಾಡೋಕ್ಕಾಗಲ್ವಾ? ಏನ್ ಕೆಲಸ ಮಾಡ್ಬೇಕು ಹೇಳು. ನೀನು ಸಾಧನೆ ಮಾಡಿದ ಹೆಣ್ಮಕ್ಳ ಬಗ್ಗೆ ಹೇಳ್ದಿಲ್ಲ. ಅವ್ರಿಗಿದ್ದಿದ್ದು ಸಹನೆ, ಸಂಯಮ. ನಿನ್ನ ಗಂಡ್ಬಿರಿಗಳಾಗಿದ್ದಿದ್ರೆ ಅವರು ಸಾಧನೆ ಮಾಡಕ್ ಆಗ್ತಾ ಇರಲಿಲ್ಲ. ಕೆಲ್ಸ ಏನು ಅಂತ ಹೇಳ್ತೀನಿ, ಬಾ. ಬನ್ನಿ. ಹಳ್ಳಿಯಾದರೇನು ಶಿವ, ಒಟ್ಟಿಗೆ ಮನೇಲಿ ಗಬ್ಬನಾಟ ಹೊಡಿದೆ, ಇನ್ನೇನು ಸೆಂಟ್ ವಾಸನೆ ಹೊಡಿತದೆ. ಈ ವಾಸನೆ ಹೆಂಗಿದೆ ಅಂತಂದ್ರೆ ಚಾರ್ಲಿ ಸೆಂಟ್ ಗಿಂತ ಎಕ್ವ, ನೈಟ್ ಕ್ವೀನ್ ಸೆಂಟ್ ಗಿಂತ ತಕ್ವ. ತಗೋ, ಕೊಟ್ಟಿಗೆಲ್ಲ ಚೆನ್ನಾಗಿ ಗುಡಿಸಿ ಕಾಮದೇನು ಪ್ರಸಾದ ತಗೊಂಡೋಗಿ ತಿಪ್ಪೆಗೆ ಸೇರಿಸು. ವಾಟ್? ಈ ಗಲೀಜೆಲ್ಲ ನಾನು ಎತ್ಬೇಕಾ? ಶೋ, ಇದನ್ನು ಮುಟ್ಟಿದ್ರೆ ನನ್ ಕೈ ಡರ್ಟಿ ಆಗುತ್ತೆ. ಸೈನ್ ಮಾಡಕ್ಕೂ ನಮ್ ಕೈ ಡರ್ಟಿ ಆಗ್ತದೆ. ಮೇಡಮ್, ಇದಿಟ್ಕೊಳ್ಳಿ, ನಾನೆಲ್ಲ ಬೈದಾಕ್ಬಿಡ್ತೀನಿ. ಅವಳು ಮಾಡೋ ಕೆಲಸ ನೀನೇನೋ ಮಾಡಿದ್ರೆ ಜಾಡ್ಸೋದ್ರೆ ಸಗಣಿ ಒಳಗಡೆ ಕಲ್ಸ್ಕೊಂಡ್ಬಿಡ್ತೀಯ. ನೀವ್ ಎಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸ್ತಿರೋ ಅಷ್ಟು ಬೇಗ ನಿಮಗೆ ಇದು ಸಿಗತ್ತೆ. ತತ್ತರಪ್ಪ, ನೋಡ ಕಳ್ಳ ಇದ್ದಂಗಿದ್ಯಾ, ಆಮೇಲೆ ಪಾಪಂಗ್ ಹಾಕ್ಬಿಟ್ಯಾ. ಮೇಡಮ್, ಬೇರೆ ವಿಧಿನೇ ಇಲ್ಲ. ಹೆಂಗೋ ಮೂಗು ಬಾಯಿ ಮುಚ್ಕೊಂಡು ಕೆಲಸ ಮುಗಿಸ್ಬಿಡಿ. ಇಲ್ಲ ಅಂದ್ರೆ ಸೈನು ಇಲ್ಲ, ಪ್ರಾಪರ್ಟಿನೂ ಇಲ್ಲ. ಆ ಮನುಷ್ಯ ನೋಡಿದ್ರೆ ಸಗಣಿ ಹಾಕಿ ತುಳ್ದು ಸಾಯಿಸ್ತೀನಿ ಅಂತಾನೆ. ಈ ಅಮ್ಮ ನೋಡಿದ್ರೆ ಕತ್ತೆ ಗೊತ್ತಾಗ್ಬೋದಿರ್ತಾರೆ. ಒಳ್ಳೆ ಗ್ರಾಚಾರ. ಇವನೇ ನಮ್ ಮೇಡಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮುನ್ಸಿಪಾಲಿಟಿ ಗಿಟ್ಟ ಯಾಕವಾ, ಕಸಿತೋಟಿ ಗಿಟ್ಟ ತಕ್ವಾ. ಗೂಲೆ ಬಕಾವಲಿ ಆಯ್ತಾ ಎಲ್ಲ? ಹೆಂಗಿದೆ ನಮ್ಮ ಹೆಂಗಸರ ತಯಾರಿ? ಯಾಕೆ ನೀ ಈ ತರ ಮಾಡ್ತಿರೋದು ಸರಿ ಇಲ್ಲ. ನಾನೇನ್ ಮಾಡ್ದೆ? ನೀ ಈ ರೀತಿ ಅರೆ ಬೆಕ್ಲಲ್ಲಿ ಊರ್ ಜನ ಎಲ್ಲ ನೋಡೋ ತರ ಸ್ನಾನ ಮಾಡ್ತಿರೋದು ತಪ್ಪಲ್ವಾ? ಫೋರ್ ಗರ್ಲ್ಸ್, ಹುಡುಗಿ ಸ್ನಾನ ಮಾಡ್ತಿದ್ರೆ
ಕಾಮನ್ ಸೆನ್ಸ್ ಇಲ್ದೆ ನೋಡ್ತಿದಾರಲ್ಲ ನಿಮ್ಮೂರ್ ಜನ, ಅವ್ರಿಗೆ ಹೇಳು ಆ ಥರ ನೋಡೋದು ತಪ್ಪು ಅಂತ. ಓಕೆ? ಹಾಗಲ್ಲಮ್ಮ, ನಾವು ಹೆಣ್ಮಕ್ಳು ಗೌರವವಾಗಿರೋದನ್ನ ಕಲಿಬೇಕು. ನಿನ್ ಹತ್ರ ಪಾಠ ಹೇಳಿಸ್ಕೊಂಡು ನಾನು ಬುದ್ಧಿ ಕಲಿಬೇಕಾಗಿಲ್ಲ. ನೋಡು, ವೀರನ್ ಮನೆಯವರು ಬಹಳ ಗೌರವಸ್ಥರು. ಈ ಊರಲ್ಲಿ ಅವ್ರಿಗೆ ತುಂಬಾ ಮರ್ಯಾದೆ ಇದೆ. ಅವ್ರ ಮನೆ ಸೊಸೆಯಾಗಿ ಅವ್ರ ಮನೆ ಗೌರವ ಕಾಪಾಡ್ಬೇಕೆ ಹೊರತು ಈ ರೀತಿ ಮಾನ ಕಳಿಬಾರ್ದು. ಓಯ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಾನ್ ನನ್ನಿಷ್ಟ ಬಂದಾಗ ಬದುಕ್ತೀನಿ. ನಿನ್ನ ವೀರನ್ಗೂ ಈ ಊರ್ನವ್ರಿಗೂ ಮರ್ಯಾದೆ ಹೋಗುತ್ತೆ ಅನ್ನೋದಾದ್ರೆ ನನ್ನನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ? ವೀರನಿಗೆ ಸೈನ್ ಹಾಕಿ ಕಳ್ಸ್ಕೊಡಕ್ ಹೇಳು. ಇಲ್ದಿದ್ರೆ ಹೀಗೆ ಮರ್ಯಾದೆ ತೆಗಿತಾನೇ ಇರ್ತೀನಿ. ಸಾವ್ಕಾರ್ರೆ, ನಮ್ ಚನ್ನಗಿರಿ ಕೃಷ್ಣಪ್ಪನಿಗೆ ಒಬ್ಬ ಮಗಳವಳೆ. ನಮ್ ಮುಲ್ಲೂರು ಅಪ್ಪನ್ ಸರಿಯಾದ ಜೋಡಿ. ಹೋಗಿ ನೋಡ್ಕೊಂಬರವಾ? ಏನ್ ಹೇಳುದು ಸರಿ ಕಣ್ಲ, ಬರ್ತೀವಿ ಅಂತ ಹೇಳ್ಬಾ, ಹೋಗಿ ನೋಡ್ಕೊಂಬರವೆ. ಹೋದ್ಸಲ ಹೆಣ್ಣು ನೋಡ್ಕೊಂಡ್ ಬಂದವಲ್ಲ, ಅವ್ರ ಏನಂತ ಪತ್ರ ಬರ್ತವ್ರ ನಿಂಗೆ ಗೊತ್ತಿಲ್ಲ. ಇನ್ಮೇಲೆ ಯಾವ ಹೆಣ್ಣು ನೋಡ್ಬೇಕಾಗಿಲ್ಲ ನಂಗೆ. ಹಂಗಲ್ಲ ಕಣಣ್ಣ, ಆ ವೀರಣ್ಣ ನಿನ್ ಗತಿ ಮಾಡಿ ಇಟ್ಬಿಟ್ಟು ಆ ಬೆಂಗಳೂರು ಸಕ್ಕರೆ ಬೊಂಬೆ ಜೊತೆ ಆನಂದವಾಗಿ ಶಿವ ಅಂತ ಜಮಾಯಿಸ್ತವ್ನೆ. ನೀನ್ ನೋಡಿದ್ರೆ ಒಳ್ಳೆ ಸನ್ಯಾಸಿ ತರ ನಿಂತ್ಕೊಬಿಟ್ಟಲ್ಲ ಅಣ್ಣ. ನಾನ್ ಯಾಕಲ ಸನ್ಯಾಸಿ ತರ ನಿಂತ್ಕೊಳ್ಳಿ? ನಾನು ಈ ಸ್ಥಿತಿ ತಂದಿದ್ದಾನಲ್ಲ, ನನ್ನ ಮಗನ್ನ ತುಂಡು ತುಂಡ ಕತ್ತಿಸ್ಬೇಕು ಅಂತ ಇದ್ದೆ. ಆದ್ರೆ ನಮ್ಮಪ್ಪ ಏನೋ ಕಿಸಿತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತೆಪ್ಪ ಕೈ ಕಟ್ಕೊಂಡು ನಿಂತಿದ್ದೀನಿ. ಕ್ಯಾಪ್ರ ನನ್ನ ಮಗನೇ, ಸಿಟ್ಟು ಬಂದು ಕೂಡ್ಲೆ ಮೈ ಮೇಲೆ ಎಗರೋದು ಪ್ರಾಣಿಗಳ ಲಕ್ಷಣ ಕಂಡ. ಆದ್ರೆ ನಾವು ನರ ಮನಸ್ಸು, ಸಮಯ ನೋಡಿ ಏಟಾಕ್ಬೇಕು ಕಂಡ. ಅಲ್ಲಿ ನೋಡ್ರಲ್ಲ, ಇದೇ ಕಂಡ್ರಲ್ಲ ನಮ್ಮ ಆಯುಧ. ನಿಮ್ ಕಡೆ ದೋಷ ಆಗೈತೆ, ಅದಾಯ್ದಲ್ಲ ಈರಣ್ಣ ಎಂಡ್ರು. ಅಯ್ಯೋ ಛತ್ರಿ ನನ್ನ ಮಗನೇ, ಹಿಂದಿನ ಕಾಲದಲ್ಲಿ ದೇವಾನು ದೇವತೆಗಳು ಋಷಿಗಳ ತಪಸ್ ಹಾಳು ಮಾಡೋದಕ್ಕೆ ರಂಬೆ ಊರ್ವಶಿ ಮೇನ್ಕೆನ ಕಳಿಸ್ತಾ ಇದ್ರಂತೆ. ಅವರೆಲ್ಲ ಹೆಣ್ಣಲ್ವೇನ್ಲ? ಒಂದು ತಪಸ್ಸನ್ನೇ ಹಾಳು ಮಾಡಿದ ಹೆಣ್ಣಿಗೆ ಒಂದ್ ಸಂಸಾರ ಹಾಳು ಮಾಡಕ್ ಆಗಕ್ಕಿಲ್ವೇನ್ಲ? ನೋಡ್ತಾ ಇರ್ಲಾ, ಇವಳನ್ನೇ ದ್ರೌಪದಿ ಮಾಡ್ಕೊಂಡು ಊರ್ನೇ ಕುರುಕ್ಷೇತ್ರ ಮಾಡ್ಬಿಡ್ತೀನಿ. ನೋಡು, ಹೊಲದ ಈರಣ್ಣ ಹೋಗವನೇ, ಅವ್ನು ಊಟ ತಗೊಂಡು. ಏನು 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 ನಾನು ಊಟ ತಗೊಂಡು ಹೋಗ್ಬೇಕಾ? ನೋ 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 ನೋ. ಏನೋ ಅಮ್ಮ, ಅವನು ಹೇಳ್ದ, ಅವಳು ಬಂದ ತಕ್ಷಣ ಹೊಲದ ತಕ್ಕ ಊಟ ಕಳ್ಸು ಅಂತ. ನಾ ಹೇಳಿದ್ದೀನಿ, ಇದ್ರ ಮೇಲೆ ನೀನ್ ಇಷ್ಟ. ಮೇಡಮ್, ನಿಮ್ಗೀಗ ಸೈನೆ ಯಾಕ್ವಾ, ಈ ಕೆಲ್ಸ ಎಲ್ಲ ತಕ್ವಾ? ನಿಮ್ ತಾತ ನಿನಗೆ ಬ್ಲಾಕ್ ಬಾಲ್ ಕಳ್ಸಿದಾನೆ, ತಿನ್ನು. ಏ ಹುಡುಗಿ, ಉಣ್ಬೇಕಾರೆ ಪ್ರೀತಿ ಮಾಡ್ಬೇಕಾರೆ ಸಿಡಕ್ಬಾರ್ದು ಕಣೆ ಸಿಂಗಾರಿ, ನಗುತ್ತಾ ಹೇಳ್ಬೇಕು. ನಿನ್ ಫೇಸ್ ನೋಡ್ತಾ ಇದ್ರೆ ನನಗ್ ನಗು ಬರೋಲ್ಲ. ನೀನ್ ನಗದೆ ಇದ್ರೆ ಕತ್ತೆ ಬಾಲ. ಬಾ ಉಣ್ಣಕ್ ಬಡ್ಸು. ನನ್ನ ಕೈಯಿಂದ ಬಡ್ಸಿದ್ರೇನೆ ಫುಡ್ ಒಳಗ ಹೋಗೋದಾ? ಇಲ್ಲಾಂದ್ರೆ ಹೋಗಲ್ವಾ? ನೋಡಮಿ, ಎಂಟ್ರ ಕೈಲಿ ಮುದ್ದೆ ಉಂಡ್ರೇನೆ ಆ ಮಜಾನೇ ಬೇರೆ. ಬಾ ಕುಕ್ಕೋ. ಬಡ್ಸಾಯ್ತಲ್ಲ, ತಿನ್ನು. ಏನವಾ ಸಂದಾಕಿದೀಯಾ? ಏನ್ ಚೆನ್ನಾಗಿದೀಯಾ ಏನ? ನಿನ್ ಕೈನಾಗಿರೋ ಬುಟ್ಟಿ ನೋಡಿದ್ರೆ ಗೊತ್ತಾಯ್ತದೆ ನೀನ್ ಯಾವ ಮಟ್ಟಕ್ಕಿದೀಯಾ ಅಂತ. ಪಟ್ಟಣದಲ್ಲಿ ಕೋಟ್ಯಾಧೀಶ್ವರನ ಮಗಳ ಹುಟ್ಟಿ ಈ ಹಳ್ಳಿ ಕೊಂಪಿಲಿ ಈ ನಮೂನೆ ಕಷ್ಟ ಪಡ್ತಿರೋದು ನೋಡಿದ್ರೆ ನನ್ ಹೊಟ್ಟೆ ಚುರ್ರ ಅಂತದೆ ಕಣವ. ನಿಮಗೆ ಫೀಲಿಂಗು? ನಮ್ ಸಾವುಕಾರರಿಗೆ ಈ ತರ ಸಂಕಟ ನೋಡಿದ್ರೆ ಆಗಕ್ಕಿಲ್ಲ. ಅವ್ರ ಕೈಲಾದ ಉಪಕಾರ ಮಾಡಗಂಟ ಒಂದ್ ಆರಾದ್ರೂ ಸರಿ ಕಣವ, ನಿಜ ಮಾಡಕ್ಕಿಲ್ಲ. ಏನಂತ ನಮ್ಮ ವೀರ ಸೈನ್ ಹಾಕಿಲ್ಲ ಅಂತ ಅವನ? 3 ತಿಂಗಳು ಅವ್ನ್ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿದ್ರೆ ಸೈನ್ ಹಾಕ್ತೀನಿ ಅಂತ ಹೇಳಿದಾನೆ. ಅಲ್ಲ ಕಣವ, ಅಂತ 100 ಜನರನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಯೋಗ್ಯತೆ ಇರೋ ನೀವು ಅವನು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರೋ ಕರ್ಮ ಏನು? ಆಲ್ ಮೈ ಬ್ಯಾಡ್ ಟೈಮ್. ನಿನಗೆ ಅವನು ಸೈನ್ ಹಾಕಿ ಕೊಡ್ಬೇಕು ತಾನೆ? ಯಾ, ದಟ್ಸ್ ರೈಟ್. ಹಂಗಾರೆ ನಿನ್ಗೆ ಉಪಕಾರ ಆಗಂಗೆ ನಾನೇನಾದ್ರು ಒಂದು ಉಪಾಯ ಹುಡುಕ್ತೀನಿ. ಒಂದ್ 2-3 ದಿನ ಬಿಟ್ಟು ನಮ್ಮ ಮನೆ ತವ ನೀನ್ ಬಂದವು. ಯಾಕವ ಅದ್ರ ಮೇಲೆ ಅಷ್ಟು ಕೋಪ ನಿನಗೆ?
ಹೊಟ್ಟೆ ಹಸ್ತೈತೆನವ ಹೋಗಿ ಕೈ ಕಾಲು ತೊಳ್ಕೊಂಬ ಉಣ್ಣಾಕಿಕ್ತೀನಿ. ಊಟಕ್ಕೆ ಹಾಕ್ತೀರಾ? ಬೇಗ ಬನ್ನಿ. ಲೇ ಕೈ ತೊಳ್ಕೊಳ್ಳಲ್ಲೇನಾ? ಅಯ್ಯೋ ಹೊಟ್ಟೆ ಅಷ್ಟು ಕರಳು ಬೆನ್ನು ಕಚ್ಕೊಂಡ್ಬಿಟ್ಟಿದೆ. ತಾತ ಬೇಗ. ಹೊಟ್ಟೆ ಬೋ ಹಸ್ತೋಗಿರ್ಬೇಕಲ್ವಾ? ಇದನ್ನ ನಾನ್ ತಿನ್ಬೇಕಾ? ಹೂ ಕಣವ, ಇದ್ ತಿಂದ್ರೆ ಮೈಕೈ ಶಕ್ತಿ ಬರ್ತದೆ ಗೊತ್ತಾ? ನೋ 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 ಡರ್ಟಿ ಫುಡ್ ನೋ. ನಿನ್ ಮಾತು ನನ್ಗೆ ಅರ್ಥವಾಗಕ್ಕಿಲ್ಲ. ಈ ಕಚ್ಚಡ ಊಟ ಬೇಡ ಅಂತ ಇದ್ದಾರೆ. ಅಯ್ಯೋ ಶಿವನೇ, ತಿನ್ನೋ ಪದಾರ್ಥ ದೇವ್ರ ಸಮಾನ ಕಣವ, ಅದಕ್ಕೆ ಅವಮಾನ ಮಾಡ್ಬಾರ್ದವ. ಅವ್ನು ಮಾಡ್ತೀನಿ. ನೋ. ಏ ದುರಾಂಕಾರದ ಹೆಣ್ಣೆ, ತಿನ್ನ ಅನ್ನನ ಅವಮಾನ ಮಾಡ್ತಿದ್ಯಲ್ಲ, ನಿನಗೆ ಒಂದಲ್ಲ ಒಂದಿನ ಅನ್ನ ಸಿಗಲ್ಲ, ಮಣ್ಣೆ ಸಿಗದು. ಮಣ್ಣು ಬೇಕಾದ್ರೂ ತಿಂತೀನಿ, ಇದನ್ ತಿನ್ನಲ್ಲ. ತಾತ, ಮನುಷ್ಯರು ಹಸಿವನ್ನ ನೀಗ್ಸಕ್ಕೆ ದೇವ್ರು ಕೊಟ್ಟಿರೋ ಪ್ರಸಾದ ಇದು. ಇವರು ಮಣ್ತಿನ ಜನ, ಇವ್ರಿಗೆ ಯಾಕೆ ಮುದ್ದೆ ಕೊಟ್ಟೆ? ಒತ್ತಾರೆಂದ ಏನು ತಿಂದಿಲ್ಲ ಕಣೋ, ಬರೀ ಹೊಟ್ಟೆ ಒಳಗೆ ಅವಳಲ್ಲ ಅಂತ ಉಣ್ಣಕ್ಕಿಕ್ಕದ್ನಪ್ಪ. ತಾತ, ಅವಳು ಹೊಟ್ಟೆಲ್ ಹಸು ತುಂಬಿಕೊಂಡಿಲ್ಲ, ದುರಾಂಕಾರ ತುಂಬಿಕೊಂಡಿದ್ದಾಳೆ. ಹಸು ಜಾಸ್ತಿ ಆಗಿದ ತಕ್ಷಣ ದುರಾಂಕಾರ ಕಮ್ಮಿ ಆಗತ್ತೆ, ಅವಾಗ ಅವಳೇ ಬಂದು ತಿಂತಾಳ್ ಬಿಡು. ಏಯ್ ದುರಾಂಕಾರದ ಹೆಣ್ಣೆ, ಅನ್ನಂ ಪರಬ್ರಹ್ಮಂ ಅಂತಾರೆ, ಅದಕ್ಕೆ ಅವಮಾನ ಮಾಡಿದ್ಯಲ್ಲ, ನೀನ್ ಅನುಭವಿಸ್ತೀಯ. ಸಮಾಧಾನ ಮಾಡ್ಕೋ, ದಿನ ಹೋದಂಗೆಲ್ಲ ಸರಿ ಹೋಯ್ತದೆ. ನೋಡು, ಹಿರಿಯರು ಹೇಳಿಲ್ವಾ, ತಾಳಿದವನು ಬಾಳಿಯಾನು ಅಂತ. ಸಮಾಧಾನ